ಗಾಡಿನಲ್ಲಿ ಹೋಗ್ತೀಯಾ? ಗಾಡಿಗೆ ಏನ್ ಹಾಕ್ತೀಯ? ಫ್ಯೂಯಲ್ ಪೆಟ್ರೋಲ್ ಹಾಕ್ತೀಯಾ? ಸಿಮೆಂಟ್ ಹಾಕಿದ್ರೆ ಏನಾಗುತ್ತೆ ಅಲ್ವಾ? ಯಾಕೆ ಬರುತ್ತೆ? ಇಂಜಿನ್ ಡ್ಯಾಮೇಜ್ ಆಗುತ್ತೆ ಅಂತ. 1 ವರ್ಷ ಬರೋ ಗಾಡಿ 6 ತಿಂಗಳಿಗೆ ರಿಪೇರಿಗೆ ಬರುತ್ತೆ ಅಂತ. ಮತ್ತೆ ನೀನು ಹೋಟ್ಲಲ್ಲಿ ತಿಂದ್ಬಿಟ್ರೆ ಕೇಳ್ಬೇಕಾ? ನಿನ್ ಗಾಡಿ ರಿಪೇರಿಗೆ ಬಂದ್ಬಿಡುತ್ತೆ ಅಷ್ಟೇ ಬೇಗ. ಅಜೀರ್ಣ ಆಗೋದು ನೀನು ನೋಡು ಉಳಿತಾಗ ಬರುತ್ತೆ ಅಂತ ಹೇಳ್ತೀಯ. ಯಾಕೆ ಬರುತ್ತೆ? ಅಜೀರ್ಣ ಸರಿಯಾಗಿ ಜೀರ್ಣ ಆಗ್ತಿಲ್ಲ. ಯಾಕಂದ್ರೆ ಏನೇನೋ ಕೆಮಿಕಲ್ ಸೇರ್ಕೊಂಡ್ಬಿಟ್ಟು ನಮ್ ಕರಳಲ್ಲಿ ಗಟ್ ಬ್ಯಾಕ್ಟೀರಿಯಾ ಅಂತ ಇರ್ತದೆ, ಒಳ್ಳೊಳ್ಳೆ ಬ್ಯಾಕ್ಟೀರಿಯಾ ಡ್ಯಾಮೇಜ್ ಮಾಡ್ಬಿಟ್ಟಿರ್ತದೆ ಅದನ್ನ. ಹಂಗಾಗಿ ಅಜೀರ್ಣದಿಂದ ನಿನ್ಗೆ ಉಳಿತಾಗ ಬರ್ತಾ ಇದೆ, ಗ್ಯಾಸ್ಟ್ರಿಕ್ ಬರ್ತಾ ಇದೆ, ಆ ತರದೆಲ್ಲ ಆಗ್ತಾ ಇದೆ. ಅದಕ್ಕೇನ್ ಪರಿಹಾರ ಗೊತ್ತಾ? ಮೊದಲನೇದು ಮನೆ ಊಟ ಮಾಡು. ನೀನ್ ದುಡಿಯೋದೆಲ್ಲ ಅಡುಗೆಗೆ ಹಾಕು. ಒಳ್ಳೆ ಊಟ ಮಾಡು. ಒಳ್ಳೆ ಊಟ ಮಾಡಿದ್ರೆ ನಿನ್ನ ಆರೋಗ್ಯ ಕೈಯಲ್ಲಿ ಐತೆ ಅಂತ ಅರ್ಥ. ಮುದಾಯ್ತು. ಹೊರಗಡೆ ಊಟ ಏನೋ ರೇರು, ತೀರನಪ್ಪ ಎಮರ್ಜೆನ್ಸಿ ನನಗೆ ಊಟ ಮಾಡ್ಲಿಲ್ಲ ಅಂದ್ರೆ ಬಿದೋಗ್ಬಿಡ್ತೀನಿ, ನನ್ನ ಕೆಲಸ ಮುಗಿದೋಯ್ತು ಅನ್ನಂಗಿದ್ರೆ ಹೊರಗಡೆ ತಿನ್ನು. ಇಲ್ಲ ಅಂದ್ರೆ ಮನೆ ತಿಂಡಿ. ಹೊರಗಡೆ ತಿಂದ್ರು ಆದಷ್ಟು ನ್ಯಾಚುರಲ್ ಆಗಿರೋದು ಹಣ್ಣುಗಳು, ತರಕಾರಿಗಳು, ಸ್ವಲ್ಪ ಒಳ್ಳೆ ಆಹಾರಗಳನ್ನ ಬಳಸಬೇಕು.